ಆಪ್ಕಿ ಅದಾಲತ್ನಲ್ಲಿ ವಿದ್ಯಾ ಬಾಲನ್ ಅವ್ರ ಮೇಲಿರುವ ಆರೋಪವೆಂದರೆ ಇವರು ಇಮೇಜ್ ಬದಲಾಯಿಸಿಕೊಳ್ಳೋದಕ್ಕೆ ಏನ್ ಬೇಕಾದರೂ ಮಾಡುತ್ತಾರೆ ಎಂಬುದು. ವಿದ್ಯಾ ಅವರೇ, ನೀವು ಆಪ್ಕಿ ಅದಾಲತ್ಗೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಒಂದು ವಿಶೇಷವಾದ ಚಿತ್ರಣವನ್ನ, ಒಂದು ಇಮೇಜ್ ಅನ್ನ ಇಟ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಾ. ಹೌದು, ಖಂಡಿತ. ನೀವು ಬಾಲ್ಯದಲ್ಲಿರ್ಬೇಕಾದ್ರೆ ನಿಮ್ಮ ಇಮೇಜ್ ಬಗ್ಗೆ ನಿಮ್ಗೆ ಚಿಂತೆ ಇರ್ಲಿಲ್ವಂತೆ, ನೀವು ಸ್ವಲ್ಪ ಗುಂಡಗಿದ್ರಂತೆ. ಖಂಡಿತ. ಎಷ್ಟು ಗುಂಡಿಗೆ ಅಂದ್ರೆ ನೀವು ಯೋಚಿಸಕ್ಕೂ ಸಾಧ್ಯ ಇಲ್ಲ, ಅಷ್ಟು ಗುಂಡಕ್ಕಿದ್ದೆ ನಾನು. 10 ವರ್ಷದವ್ರು ಇರ್ಬೇಕಾದ್ರೆ 100 kg ಇದ್ರಂತೆ. ದೇವ್ರಿಗೆ ಧನ್ಯವಾದ ಹೇಳ್ಬೇಕು, 100 kg ಅಷ್ಟು ತಲುಪ್ಲಿಲ್ಲ. ಆದ್ರೆ ಸ್ವಲ್ಪ ವರ್ಷ ಕಾದಿದ್ರೆ ಮೇ ಬಿ ತಲುಪ್ತಿದ್ನೋ ಏನೋ. ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಆಗಿತ್ತು ನನ್ಗೆ. ಹೌದು, ತುಂಬಾನೇ ದಪ್ಪ ಇದ್ದೆ. ನೀವು ಬರೀ ತಿಂತಾ ಇದ್ರಿ, ಏನು ಮಾಡ್ತಾ ಇರ್ಲಿಲ್ಲ. ನಮ್ಮಮ್ಮ ನನ್ನ ಕಳಿಸ್ತಾ ಇದ್ರು ಕೆಲವೊಂದ್ಸತಿ ವಾಲಿಬಾಲ್ಗೆ, ಥ್ರೋ ಬಾಲ್ಗೆ, ಬ್ಯಾಸ್ಕೆಟ್ ಬಾಲ್ಗೆ. ಸ್ವಲ್ಪ ಆದ್ರೂ ಆಟ ಆಡಿದ್ರೆ ಇವಳು ಬಹುಶಃ ಸ್ವಲ್ಪ ಆದ್ರೂ ಸಣ್ಣ ಆಗ್ಬೋದೇನೋ ಅಂತ. ಆದ್ರೆ ನಾನಲ್ಲಿ ಹೋದ್ಮೇಲೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನನ್ಗೆ ಆಕ್ಚುಲಿ ಅಪೆಂಡಿಕ್ಸ್ ಆಪರೇಷನ್ ಆಗ್ಬೇಕು, ನನ್ನ ಹತ್ರ ಆಟ ಆಡಕ್ ಆಗಲ್ಲ ಅಂತ. ಅಷ್ಟು ಲೇಜಿ ಆಗಿದ್ದೆ ನಾನು. ಆದ್ರೆ ಅಷ್ಟು ದಪ್ಪಗಿದ್ರು ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು, ನಾನು ಫಿಲ್ಮ್ ಸ್ಟಾರ್ ಆಗ್ಬೇಕು ಅಂತ. ನಿಮಗೆ ನಿಜವಾಗ್ಲೂ ಬಿಲೀವ್ ಆಗಲ್ಲ, ನಾನು ಅಷ್ಟು ದಪ್ಪ ಇದ್ರೂನು ನನಗನ್ಸ್ತಿತ್ತು ನಾನು ಮಾಧುರಿ ದೀಕ್ಷಿತ್ ಅಂತ. ಚಿಕ್ಕ ವಯಸ್ಸಲ್ಲಿ ನಾವು ನಮ್ ಬಗ್ಗೆ ಏನೇನೋ ಕಲ್ಪನೆ ಇಟ್ಕೊಂಡಿರ್ತೀವಿ, ಅದಕ್ಕೆ ಅದನ್ನ ಚಿಕ್ಕ ವಯಸ್ಸು ಅಂತೀವಿ. ಹಾಗಿದ್ರೆ ನೀವು ಸಿನಿಮಾ ರಂಗಕ್ಕೆ ಬಂದಿದ್ದಾದ್ರೂ ಹೇಗೆ? ತುಂಬಾ ದೊಡ್ಡ ಪ್ರಯಾಣ ಆಗಿತ್ತು. ಯಾಕಂದ್ರೆ ಕಾಲೇಜಲ್ಲಿ ನಾನಿದ್ದಾಗ ತುಂಬಾನೇ ಆಡ್ ಫಿಲ್ಮ್ಸ್ ಮಾಡ್ದೆ. 110 ಆಡ್ ಫಿಲ್ಮ್ಸ್ ಮಾಡಿದೀನಿ. ಆಮೇಲೆ ಮ್ಯೂಸಿಕ್ ವಿಡಿಯೋಸ್ ಮಾಡ್ದೆ. ಆಮೇಲೆ ಸೌತಿಂದ ನನ್ಗೆ ತುಂಬಾ ಆಫರ್ಸ್ಗಳು ಬಂದಿತ್ತು, ಆದ್ರೆ ಅದು ಏನೋ ಸರಿ ಹೋಗ್ಲಿಲ್ಲ. ಫೈನಲಿ ನೋಡಿ, ಇದು ಸರಿಯಲ್ಲ, ನೀವು ಮಾತನ್ನ ಮರೆಸ್ತಾ ಇದ್ದೀರಾ. ನಾನ್ ನಿಮ್ಗೆ ಮತ್ತೆ ನೆನಪು ಮಾಡ್ತೀನಿ. ಸೌತ್ ಅಲ್ಲಿ ನೀವು 10 ಸಿನಿಮಾಗಳಿಗೆ ಸೈನ್ ಮಾಡ್ತೀರಾ, ಎಲ್ಲ ಸಿನಿಮಾಯಿಂದ ತೆಗೆದುಹಾಕ್ತಾರೆ. ಹೌದು, ಖಂಡಿತ ಆತರ ಹೇಳ್ಬೋದು. ಯಾಕಂದ್ರೆ ನನ್ ಮೊದಲನೇ ಸಿನಿಮಾ ಇತ್ತಲ್ಲ, ಒಂದ್ ತುಂಬಾ ದೊಡ್ಡ ಮಲಯಾಳಂ ಫಿಲ್ಮ್ ಆಗಿತ್ತು ಮೋಹನ್ ಲಾಲ್ ಅವ್ರ ಜೊತೆಗೆ. ಮತ್ತೆ ನಾನ್ ತುಂಬಾನೇ ಎಕ್ಸೈಟೆಡ್ ಆಗಿದ್ದೆ. ಅರ್ಧ ಸಿನಿಮಾದಲ್ಲೇ ಮೋಹನ್ ಲಾಲ್ ಮತ್ತೆ ಡೈರೆಕ್ಟರ್ ಅವ್ರ ಮಧ್ಯೆ ಏನೋ ಪ್ರಾಬ್ಲಮ್ ಆಯ್ತು, ಮತ್ತೆ ಸಿನಿಮಾ ಅಲ್ಲೇ ಸ್ಟಾಪ್ ಆಯ್ತು. ಮತ್ತೆ ಅವ್ರು ಟ್ರೈ ಮಾಡ್ತಾನೆ ಇದ್ರು ಅವ್ರ ಮಧ್ಯೆ ಎಲ್ಲ ಸರಿ ಹೋಗ್ಲಿ, ಪೀಸ್ ಸೆಟಲ್ಮೆಂಟ್ ಆಗಿ ಎಲ್ಲ ಸರಿ ಹೋಗ್ಬೋದು ಅಂತ. ಆ ಡ್ಯೂರೇಷನ್ ಅಲ್ಲಿ ತುಂಬಾ ಜನ ಡೈರೆಕ್ಟರ್ಸು ನನ್ನ ಸೈನ್ ಮಾಡಿದ್ರು ಮಲಯಾಳಂ ಫಿಲ್ಮ್ಗೋಸ್ಕರ. ಯಾವಾಗ ಅವ್ರಿಗೆ ಗೊತ್ತಾಯ್ತೋ ಈ ಫಿಲ್ಮ್ ಆಗ್ತಿಲ್ಲ ಅಂತ, ಅವ್ರಿಗನ್ಸ್ತು ಇವಳು ಜಿಂಕ್ಸ್ ಆಗಿದ್ದಾಳೆ ಅಂತ. ಬಹುಶಃ ಇವಳಿಂದಾನೇ ವಿದ್ಯಾ ಬಾಲನ್ ಅವ್ರ ಮೇಲೆ ಯಾವ್ದೋ ಭೂತದ ಪ್ರೇರಣೆ ಆಗಿರ್ಬೇಕು. ಹಾಗಾದ್ರೆ ಮಾಂಜಲಿಕಾ ರೋಲಲ್ಲಿ ಅವಾಗಿಂದಾನೆ. ಇಲ್ಲ, ಐ ಡೋಂಟ್ ನೋ ವಾಟ್ ಇಟ್ ವಾಸ್. ಮೋಸ್ಟ್ಲಿ ಅವ್ರಿಗೆ ಅನ್ಸ್ತು ನಾನು ಜಿಂಕ್ಸ್ಡ್ ಅಂತ. ಸೊ ನನಗೆ ಹೇಳ್ದೇನೆ ಎಲ್ಲಾ ಪ್ರಾಜೆಕ್ಟ್ಸ್ ಇಂದಾನೂ ನನ್ನ ತೆಗ್ದುಹಾಕಿದ್ರು. ಆಮೇಲೆ ಐ ವಾಸ್ ಲೆಫ್ಟ್ ವಿತ್ ನಥಿಂಗ್. ನೋಡಿ, ಇದು ಕೂಡ ಒಂದು ರಹಸ್ಯ ಇರ್ಬೋದು. ಸೌತ್ ಇಂಡಿಯಾ ಫಿಲ್ಮ್ಗಳಲ್ಲಿದ್ದಂತ ಒಂದು ಜಿಂಕ್ಸ್. ನೀವು ಹಿಂದಿನಲ್ಲಿ ಮೊದಲನೇ ಸಿನಿಮಾ ಮಾಡ್ತೀರಾ, ಅದು ಹಿಟ್ ಆಗುತ್ತೆ. ಹೌದು, ಐ ಥಿಂಕ್ ಸಮಯ ಎಲ್ಲಾನು ಹೇಳುತ್ತೆ. ಒಂದ್ ಸಮಯ ಹೇಗ್ ಬಂತು ಅಂದ್ರೆ, ಹಿಂದಿ ಸಿನಿಮಾದಲ್ಲಿ ಎಲ್ಲ ಹೇಳಕ್ ಶುರು ಮಾಡಿದ್ರು, ಶೀಸ್ ಎ ಲಕ್ಕಿ ಮ್ಯಾಸ್ಕಟ್. ಸೊ ಐ ಜಸ್ಟ್ ಥಿಂಕ್ ಸಮಯ ಬದಲಾಗುತ್ತೆ. ಥ್ಯಾಂಕ್ ಗಾಡ್ ಆ ಚೇಂಜಸ್ ಆಯ್ತು. ಆದ್ರೆ ಪರಿಣಿತದಲ್ಲಿ ನಿಮ್ಮ ಅಭಿನಯ ಆದ ನಂತರ ಅದೊಂದು ಇಮೇಜ್ ಬದಲಾಯಿತು. ಒಬ್ಬ ಬಂಗಾಳಿಯ ಸರಳವಾದ ಹುಡುಗಿ ಚಿತ್ರ. ಮತ್ತೆ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತಾ ನಿಮ್ಗೆ ಅಂಟ್ಕೊಂಡಂತ ಇಮೇಜ್ ಅನ್ನ ದೂರ ಮಾಡೋದಕ್ಕೆ ಮುಂದೆ ಕಷ್ಟ ಆಗತ್ತೆ ಅಂತ? ಐ ಥಿಂಕ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ನನ್ ಕರಿಯರ್ ಶುರುವಿನಲ್ಲೇ ನನ್ಗೆ ಪರಿಣಿತ ಅಂತ ಒಂದ್ ಸಿನಿಮಾ ಸಿಕ್ತು. ಯಾವಾಗ್ಲೂ ಹೇಗಾಗುತ್ತೆ ಅಂದ್ರೆ 5-10 ಸಿನಿಮಾ ಮಾಡಾದ್ಮೇಲೆ ನಿಮ್ಗೆ ಪರಿಣಿತ ಅಂತ ರೋಲ್ ಸಿಗುತ್ತೆ. ಅಲ್ಲಿವರೆಗೂ ಅಷ್ಟು ಸ್ಟ್ರಾಂಗ್ ಇಮೇಜ್ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಆದ್ರೆ ನಾನ್ ಸ್ಕ್ರೀನ್ ಮೇಲ್ ಬಂದಾಗ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಕ್ಕಾಯ್ತು. ಕೆಲ್ವೊಂದ್ಸಲ ಯಾವಾಗ ಜನ ಹೇಳ್ತಾರಲ್ಲ, ನಾವು ವಿದ್ಯಾ ಬಾಲನ್ಗಿಂತ ಡಿಫ್ರೆಂಟ್ ಆಗಿ ನಿಮ್ ಹತ್ರ ಏನೋ ಮಾಡಿಸ್ಬೇಕು, ಅದ್ರ ಅರ್ಥ ನನ್ಗೆ ಇದುವರೆಗೂ ಅರ್ಥ ಆಗ್ಲಿಲ್ಲ. ವಿದ್ಯಾ ಬಾಲನ್ ಹತ್ರ ಮಾಡಿಸ್ಬೇಕು, ಆದ್ರೆ ವಿದ್ಯಾ ಬಾಲನ್ಗಿಂತ ಡಿಫ್ರೆಂಟ್ ಆಗಿ. ಬಟ್ ಐ ಆಮ್ ಕ್ವೈಟ್ ಹ್ಯಾಪಿ. ಯಾವ ತರದ್ ರೋಲ್ಸ್ ನನಗ್ ಸಿಕ್ಕಿದ್ಯಲ್ಲ, ಅದರಿಂದ ಏನೋ ಒಂದ್ ಕಲಿಯಕ್ಕೆ, ಏನೋ ಒಂದ್ ಡಿಫ್ರೆಂಟ್ ಆಗಿ ಮಾಡಕ್ ನನಗ್ ಸಿಕ್ಕಿದೆ. ನನಗೆ ಯಾರೋ ಈ ಮಾತನ್ನ ಹೇಳಿದ್ರು, ನೀವು ಆ ರೋಲನ್ನ ಬದಲಾಯಿಸೋದಕ್ಕೆ ಬಹಳ ಕಷ್ಟಪಟ್ರಿ ಅಂತ. ಒಂದು ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ, ಒಂದು ಪಾರ್ಟಿನಲ್ಲಿ ವಿದ್ಯಾ ಬಾಲನ್ ಅವರು ಸಿಕ್ಕಾಪಟ್ಟೆ ಕುಡಿತಾರೆ, ಮತ್ತೆ ಚೇರ್ ಮೇಲೆ ನಿಂತು ಡ್ಯಾನ್ಸ್ ಮಾಡ್ತಾರೆ.
ಐ ಡೋಂಟ್ ನೋ ಇದನ್ನ ಯಾರ್ಯಾರು ನೋಡಿ ಅದೇ ಹೇಗೆ ಪೇಪರ್ ನಲ್ಲಿ ಬರೀತಾರೆ ಹಬ್ಬಿಸ್ತಿದ್ದಾರೆ. ನೋಡಿ, ಯಾವತ್ತೂ ಕುಡಿದೇ ಇರುವಂತ ಒಬ್ಬ ಮಹಿಳೆ ಪಾರ್ಟಿನಲ್ಲಿ ಕುಡಿತಾರೆ ಅಂತಂದ್ರೆ ಅವತ್ತು ಅವರನ್ನ ಸಂಭಾಳಿಸ್ಕೊಳ್ಳೋದು ಬಹಳ ಓ ಕಷ್ಟ ಮೈ ಆಗುತ್ತೆ. ಗಾಡ್. ಒಂದು ಪಾರ್ಟಿನಲ್ಲಿ ವಿದ್ಯಾಬಾಲನ್ಗಾಗಿದ್ದು ಕೂಡ ಅದೇನೆ. ಪಾರ್ಟಿನಲ್ಲಿ ವಿದ್ಯಾಬಾಲನ್ ಕುಡಿದ್ಮೇಲೆ ಚೇರ್ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ರು. ನಾನು ಚೇರಿನ ಮೇಲೆ ಇವತ್ತಿನವರೆಗೂ ಹತ್ತಿಲ್ಲ ಡ್ಯಾನ್ಸ್ ಮಾಡೋದಿಕ್ಕೆ. ಫಿಲ್ಮಲ್ಲೂ ಕೂಡ ಇಲ್ಲ. ಹಾಗಿದ್ದಾಗ ಇದು ಎಲ್ಲಿ ಯಾವಾಗ ಹೇಗಾಯ್ತು ಅಂತ ನನಗ್ ಗೊತ್ತಿಲ್ಲ. ಮತ್ತೆ ನಿಮ್ಮ ಸಿನಿಮಾ ಇದೆಯಲ್ಲ ಇಷ್ಕಿಯ, ಅದ್ರಲ್ಲೂ ಕೂಡ ನೀವು ಕುಡಿದು ಕುರ್ಚಿ ಮೇಲೆ ನಿಂತು ಡ್ಯಾನ್ಸ್ ಮಾಡಿದ್ದೀರಿ. ಹೌದು, ಕುಡಿದು ಡ್ಯಾನ್ಸ್ ಮಾಡಿಲ್ಲ, ಆಕ್ಟಿಂಗ್ ಮಾಡಿದೀನಿ. ಹಾ, ಆಕ್ಟಿಂಗ್ ಮಾಡ್ದೆ. ನಾನ್ ಹೇಳಿದ್ನಲ್ಲ ಆಗ್ಲೇ, ನನಗ್ ಭಯ ಇತ್ತು ನಾನ್ ಹೇಗ್ ಮಾಡ್ತೀನಿ ಅಂತ. ಯಾಕಂದ್ರೆ ಕುಡ್ದಿರೋ ನಶೆಲಿ ಡ್ಯಾನ್ಸ್ ಮಾಡೋದು ಹೇಗಿರುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಐ ಥಿಂಕ್ ಆಯ್ತು ಹಾಗೆ. ಹಾಡ್ ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ನಾನು ಐ ವಾಸ್ ಹೈ ಆನ್ ದ ಸಾಂಗ್, ಮತ್ತೆ ಹಾಗೆ ಡ್ಯಾನ್ಸ್ ಮಾಡ್ದೆ ನಾನು. ಒಂದು ಪೇಪರ್ ನಲ್ಲಿ ಬರೀತಾರೆ ಇಷ್ಕಿಯಾನಲ್ಲಿ ವಿದ್ಯಾಬಾಲನ್ ಅವರು ಇಷ್ಕ್ ನ ಮಾಸ್ಟರ್ನಿ ಅಂತ. ನೀವು ಅರ್ಷದ್ ವಾರ್ಸಿ ಮತ್ತೆ ನಸರುದ್ದೀನ್ ಶಾ ಅವರಿಗೆ ಪ್ರೀತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ? ಹಾ, ನನ್ ಕ್ಯಾರೆಕ್ಟರ್ ಕಲ್ಸಿದೆ ಅವರಿಗೆ ಪ್ರೀತಿ ಹೇಗ್ ಮಾಡೋದು ಅಂತ. ಬೇಸಿಕಲಿ ಅವಳು ಇಬ್ರನ್ನೂ ಕೂಡ ಅವಳ ಪ್ರೀತಿ ಬಲೆಯಲ್ಲಿ ಬೀಳಿಸ್ಕೋತಾಳೆ. ದೆರ್ ಇಸ್ ನೋ ಡರ್ತ್ ಆಫ್ ಆಪ್ಷನ್ಸ್ ಫಾರ್ ಹರ್. ಆದ್ರೆ ಅವಳು ಏನು ಮಾಡೋದಿಲ್ಲ, ಆದ್ರೆ ಅವರಿಬ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗ್ತಾರೆ ಅವಳ ಪ್ರೀತಿಲಿ. ಅಲ್ಲ, ಆ ಸಿನಿಮಾ ನೋಡಿದ ಇದೇ ನಂತರ ಸ್ತ್ರೀ ಜನ ಶಕ್ತಿ. ಅನ್ಕೊಳ್ಳೋದಿಲ್ವಾ ವಿದ್ಯಾಬಾಲನ್ ಇರೋದೇ ಹೀಗೆ ಅಂತ? ನಾನ್ ಅನ್ಕೊಂಡೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ಬಿಡತ್ತೆ ಇಮೇಜ್ ಅಂತ.